ಸೊ ಗೊತ್ತಾಯ್ತಲ್ಲ, ಡಬಲ್ ಆಕ್ಟಿಂಗ್ ಸಿಲಿಂಡರ್ ನಾವು ಆಪರೇಟ್ ಮಾಡ್ಬೇಕಂತಂದ್ರೆ ಇಲ್ಲಿ ಒಂದು ಪೈವೆಟ್ ವಾಲ್ ಬೇಕಾಗ್ತದೆ, ಮತ್ತೆ ಸೇಮು ಏರ್ ಕಂಪ್ರೆಸರ್ ಟ್ಯಾಂಕ್, FRL ಯೂನಿಟ್ ಮತ್ತು ಮ್ಯಾನಿಫೋಲ್ಡ್ ಡಿಟೆಕ್ಟರ್. ಸೊ ಇಲ್ಲಿ ತನಕ ಸೇಮ್ ಕನೆಕ್ಷನ್ ಇರ್ತದೆ. ಕಂಪ್ರೆಸರ್ ಟು FRL ಯೂನಿಟ್, FRL ಯೂನಿಟ್ ಔಟ್ಪುಟ್ ಟು ಮ್ಯಾನಿಫೋಲ್ಡ್ ಇನ್ಪುಟ್, ಮ್ಯಾನಿಫೋಲ್ಡ್ ಔಟ್ಪುಟ್ ಟು ಪೈವೆಟ್ ವಾಲ್ ಏನದಲ್ಲ. ಸೊ ಇಲ್ಲಿ ಇನ್ಪುಟ್ ಕೊಡ್ಬೇಕಂದ್ರೆ ಪ್ರೆಷರ್ ಪೋರ್ಟಿಗೆ. ಸೊ ನಮ್ಗೆ ಔಟ್ಲೆಟ್ ಎರಡು ಸಿಗ್ತವ. ಸೊ ಒನ್ ಔಟ್ಲೆಟ್ ತೊಗೊಂಡ್ಬಿಟ್ಟು one port of the double acting cylinder, and so other side of the port of the pivot to way, this port to other side of the double acting cylinder. ಓಕೆ, ಇಷ್ಟು ಕೊಟ್ಟರೆ ಇಷ್ಟು ನಮ್ಗೆ ಕಂಪ್ಲೀಟ್ ಕನೆಕ್ಷನ್. ಸೊ ಈಗ ಆಪರೇಷನ್ ಮಾಡೋಣ. ಸೊ ನಾವು ಕಂಪ್ರೆಸರ್ ಟ್ಯಾಂಕ್ ಆನ್ ಮಾಡ್ಕೋಬೇಕು. ಆನ್ ಅದದು ವಾಲ್ ಚಾಲು ಮಾಡಿರೋದು. ಸೊ ಇಲ್ಲಿ ಕೂಡ ನಾವು ವಾಲ್ ಆನ್ ಮಾಡ್ಕೋಬೇಕಾಗ್ತದೆ. ಸೊ ಈಗ ಮ್ಯಾನಿಫೋಲ್ಡ್ ಔಟ್ಪುಟ್ ವಾಲ್ ಆನ್ ಮಾಡಬೇಕು. ಓಕೆ, ಸೊ ನಮಗೆ ಇಲ್ಲಿ ಸಪ್ಲೈ ಸಿಗ್ತದೆ. ಈಗ ನಾವು ಇದನ್ನ ಆಪ್ರೇಟ್ ಮಾಡೋ ಮುಖಾಂತರ ನಾವೇನಂದ್ರೆ ಡಬಲ್ ಆಕ್ಟಿಂಗ್ ಸಿಲಿಂಡರ್ನ ಆಪ್ರೇಟ್ ಆಗ್ತದೆ. ಈಗ ನೋಡ್ರಿ, ಚೇಂಜ್ ಮಾಡ್ತೀನಿ ಪೊಸಿಷನ್. ಸೊ ವಾಲ್ ಈ ಕಡೆ ಪೊಸಿಷನ್ ಚೇಂಜ್ ಮಾಡೋದ್ರಿಂದ ಏನಾಯ್ತು, ಮೂಮೆಂಟ್ ಆಯ್ತು. ಫಾರ್ವರ್ಡ್ ಡೈರೆಕ್ಷನಲ್ಲಿ ಏನಾಗ್ತದೆ, ಇದು ಮೂಮೆಂಟ್ ಆಗ್ತದೆ ಡಬಲ್ ಆಕ್ಟಿಂಗ್ ಸಿಲಿಂಡರ್. ಸೊ ಡಬಲ್ ಆಕ್ಟಿಂಗ್ ಸಿಲಿಂಡರ್ ಪಿಸ್ಟನ್ ರಾಡ್ ಇದು. ಸೊ ಇದನ್ನ ಮತ್ತೆ ಪೊಸಿಷನ್ ಚೇಂಜ್ ಮಾಡೋಣ, ಇನಿಷಿಯಲ್ ಪೊಸಿಷನ್ಗೆ ಹೋಗೋಣ. ಸೊ ಮತ್ತೆ ರಿವರ್ಸ್ ಮಾಡೋದು. ಓಕೆ, ಸೊ ಡಬಲ್ ಆಕ್ಟಿಂಗ್ ಸಿಲಿಂಡರ್ಲಿಂದ ಏನಂತಂದರೆ ನಾವು ಈ ಡಬಲ್ ಇದು ಯಾವುದು, ಇದು ಪೈವೆಟ್ ವೇ ವಾಲಿಂದ ಡಬಲ್ ಆಕ್ಟಿಂಗ್ ಸಿಲಿಂಡರ್ನ ಪಿಸ್ಟನ್ನ ನಾವು ಫಾರ್ವರ್ಡ್ ಮತ್ತು ರಿವರ್ಸ್ ಡೈರೆಕ್ಷನ್ನ ಮೂಮೆಂಟ್ ಮಾಡ್ಬೋದು. ಓಕೆ, ಸೊ ಈಗ ಫಾರ್ವರ್ಡ್ ಡೈರೆಕ್ಷನ್, ಇದನ್ನು ರಿವರ್ಸ್ ಮಾಡಿದ್ರೆ ರಿವರ್ಸ್ ಡೈರೆಕ್ಷನ್. ಓಕೆ, ಸೊ ಬಟ್ ಅಲ್ಲಿ ಏನಾಗ್ತಿತ್ತು, ನಾವು ಸಿಂಗಲ್ ಆಕ್ಟಿಂಗ್ ಸಿಲಿಂಡರಲ್ಲಿ ಫಾರ್ವರ್ಡ್ ಮೂವ್ ಆಗ್ತಿತ್ತು, ಬಟ್ ಏರ್ ಪ್ರೆಷರಿಂದ ಅದು ರಿಟರ್ನ್ ಆಗೋದೇನಂತಂದ್ರೆ ಅಲ್ಲಿ ಸ್ಪ್ರಿಂಗ್ ಏನಿರ್ತಿತ್ತಲ್ಲ, ಆ ಸ್ಪ್ರಿಂಗಿಂದ ಏನಂತಂದರೆ ವಿತ್ ಡ್ರಾ ಆಗ್ತಿತ್ತು, ರಿಟರ್ನ್ ಹೋಗ್ತಿತ್ತು. ಓಕೆ, ಸೊ ಇದಕ್ಕೆ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಇದು ಫಾರ್ವರ್ಡ್ ಮತ್ತು ರಿವರ್ಸ್ ಡೈರೆಕ್ಷನ್ ನಾವು ವಾಲಿಂದನೇ ಆಪ್ರೇಟ್ ಮಾಡ್ಬೋದು. ಓಕೆ, ಸೊ ಇದು ಒಂದು ಬೇಸಿಕ್ ಆಪರೇಷನ್ ಸಿಸ್ಟಮ್ ನ್ಯೂಮೆಟಿಕ್ ಸಿಸ್ಟಮಲ್ಲಿ. ಓಕೆ.